ವೆಲ್ಕಮ್ ಬ್ಯಾಕ್ ಟು ನಮ್ಮೂರು ಕರ್ಜೆ. ನಾನು ನಿಮ್ಮ ರಾಜೇಶ್ ನಾಯ್ಕ್ ಕರ್ಜೆ. ಪರಪರ ಮಳೆ ಬಪ್ಪತ್ತಿಲ್ಲಿ ಬ್ರ್ಯಾಂಡೆಡ್ ಜರಿಕೊಟ್ಟೆ ಹಾಯ್ಕೊಂಡು ನಾನು ಹದ್ದು ನಮ್ಮ ವ್ಲಾಗರ್ ದರ್ಶನ್ ನಾಯ್ಕ್ ಅವ್ರು ಮಾಡಿದ್ದು ಗುಡ್ಮಿಗೆ. ಈ ಮಳೆಗಾಲದಂಗೆ ನಮ್ಮ ಗೆದ್ದಿ ಬೈಲು ಕಾಂಬುಕೆ ಚಂದ. ಬೈಲಂಗೆ ಹೊಪ್ಪತ್ತಿಲಿ ನಮ್ಮ ನೀಕ್ಷಿತ ಅವ್ರದ್ದು ಗೆದ್ದಿ ಹೂಡಿ ಕಡೆಗೆ ರೋಷನೊಟ್ಟಿಗೆ ಸೇರಿ ಟಿಲ್ಲರ್ ತೊಳಿತಿದ್ದೀರಿ ಕಾಣಿ. ನಮ್ಮ ವ್ಲಾಗರ್ ದರ್ಶನ್ ನಾಯ್ಕ್ ಅವರದ್ದು ಒಂದು ಸಣ್ಣ ಸಂದರ್ಶನ ನಿಮ್ಮೊಟ್ಟಿಗೆ. ನಮ್ಮೊಟ್ಟಿಗೆ ಇವತ್ತು ಅಂತೇಳಿ ಆ ವಿಡಿಯೋ ಶುರು ಮಾಡುವ ನಮ್ಮ ದರ್ಶನ್ ನಾಯ್ಕರು ನಮ್ ಜೊತೆ ಇದ್ರೆ. ದರ್ಶನ್ ನಾಯ್ಕರೇ ನಮಸ್ಕಾರ. ನಮಸ್ಕಾರ. ಎಲ್ಲ ಹೆಂಗಿದ್ರಿ? ನಾನು ಒಂದ್ ಕೇಳ್ಪಟ್ಟೆ ಮರ್ರೆ, ನೀವು ಸುಮಾರಿನಿಂದ ಈ ಗುಡುಮು ಮಾಡ್ತಿದ್ರಿ ಅಮ್ರಲ್ಲ, ಅದ್ ಏನೀಗ ಗುಡುಮು ಮಾಡದ್ ಏನ್ ಕಾರಣ? ಗುಡುಮು ಮಾಡದೆ ಅಂತಂದ್ರೆ ನಾನು ವಿಡಿಯೋ ಎಡಿಟಿಂಗ್ ಮಾಡೋಕೆ, ವಾಯ್ಸ್ ಕೊಡೋಕೆ, ಅದಕ್ಕೋಸ್ಕರ ಗುಡುಮು ಮಾಡದ್ದೆ. ವಿಡಿಯೋ ಎಡಿಟಿಂಗ್ ಮತ್ತು ವಾಯ್ಸ್ ಕೊಡೋಗೋಸ್ಕರ ಈ ಗುಡುಮು ಮಾಡದ್ದೆ. ಮಾಡದ್ದೆ ಎಂತಕಂದ್ರೆ ಇಷ್ಟು ದಿನ ನಾನು ಕೆಳ ತೋಡಿತ್ತು ಅಲ್ಲ, ಓಣಿಂದ ಕೆಳ ಬಂದ್ರೆ ತೋಡ್ ಸಿಗತ್ತೆ. ಆ ತೋಡಂಗೆ ಈಗ ನೀರ್ ಆಯ್ತಲ್ಲ, ಹೌದು, ಮೊದ್ಲ ವಯಸ್ಸಾಗಿದಂಗ ನಾನು ಅಲ್ಲೇ ವಾಯ್ಸ್ ಕೊಡ್ತಿದ್ದೆ. ಅಲ್ಲೇ ವಾಯ್ಸ್ ಕೊಡ್ತಿದ್ದೀರಿ? ಎಂತಕಂದ್ರೆ ತೋಡಂಗೆಲ್ಲ ಯಾರು ಕರ್ಕೆರೆ ಇರ್ಲಿ, ಹೌದೌದು ಗೊತ್ತಾಯ್ತು. ಮನೆಗೆ ವಾಯ್ಸ್ ಕೊಡ್ತೆ. ಮನೆಗೆ ಇವತ್ತಂಬುಕ್ ಅಲ್ಲಿ ಕೋಳಿಗಳು ಕೊಕ ಕೊಕ ಅಂತ ಹೇಳಿ ಆಯ್ತು. ಕೋಳಿಗಳ ಎಂತ ಮಾಡೋದಿಲ್ಲ, ಕೋಳಿಗಳು, ನಾಯಿಗಳು, ಆಚಿಂದ ದನಗಳಿಗೆ ಹೇಳುದು ವಾಯ್ಸ್ ಕೊಡ್ತಿದಾರ ರಗ್ಲಿ ಅಲ್ಲ, ರಗ್ಲಿ ಅಲ್ಲ, ಹೌದು. ಹಂಗ ಅಪ್ಪಗ ಈ ಸರಿ ಒಂದು ಐಡಿಯಾ ಮಾಡ್ಕೊಂಡ ಗುಡುಮು ಮಾಡುವಂತಲೇ ಇದಿದೆ. ಸಣ್ಣ ರೀತಿ ಗುಡುಮು ಮಾಡುದಲ್ಲ. ಮೊದ್ಲು ನಾನಿತ್ತಲ್ಲ, ನಮ್ಮ ಚಂದಣ್ಣ ಮನೆ ಹತ್ರ ಕ್ವಾಡಿ ಹಿಡ್ಕೊಂಡು ವಾಯ್ಸ್ ಕೊಡ್ತಿದ್ದೆ. ವಾಯ್ಸ್ ಕೊಡ್ತಿದ್ದೀರಿ ಮಳಿ ಬಪ್ಪತ್ತಿಲ್ಲಿ? ತೋಡಂಗ ನೀರ್ ಹಾಕೊಂಡಿರತ್ತ, ಅಲ್ಲಿ ಅರ್ಕೆಲ್ಲ ಹತ್ರ ಹೋಗಿ ಒಳ್ಳೆ ಮಾಡಿ ವಾಯ್ಸ್ ಕೊಡುದು. ಅಲ್ಲಿ ವಾಯ್ಸ್ ಕೊಡ್ತಿದ್ದೀರಿ? ಕಷ್ಟ ಆತಿದ್ ಮಾತ್ರ. ಅಂದ್ರೆ ಯಾರದು ಕರ್ಕೇರಿ ಇಲ್ಲ ಅಂತ? ಒಳ್ಳೆ ಪ್ಲೇಸ್ ಒಳ್ಳೆ ಇತ್ತು. ಪ್ಲೇಸ್ ಒಳ್ಳೆ ಇತ್ತಲ್ಲ, ಯಾರು ರಗಳಿ ಇಲ್ಲ. ಅಂದ್ರೆ ಈಗ ಈ ಮಳಿ ಬರ್ತಲ್ಲ, ಒಂದು ಗುಡುಮು ಮಾಡಿ ಇಲ್ಲೇ ಎಡಿಟಿಂಗ್ ಮಾಡೋಕೆ, ವಾಯ್ಸ್ ಎಲ್ಲ ಕೊಡೋಕೆ ಲೈಕ್ ಆತಂತೇಳಿ ಒಂದು ಗುಡುಮು ಮಾಡ್ರಿ ಹಂಗ ಅಲ್ಲ? ಅಂದ್ರೆ ಈ ಮುಂಚಿನ ಕಾಲದಂಗೆಲ್ಲ ಹೆಂಗತ್ತಂದ್ರೆ ನಟ್ಟಿ ಬೇಸಾಯ ಯಾರು ಕೂಡ ಗೆದ್ದಿ ಮದ್ದಿದಂಗ ಒಂದು ಗುಡುಮು ಮಾಡ್ತಿದ್ದೀರಿ. ನಮ್ಮ ಅಜ್ಜಯ್ಯ ನಿಮ್ಮ ಅಪ್ಪ ಎಲ್ಲ ಗುಡುಮು ಮಾಡಿ ರಾತ್ರಿ ಕಟ್ಟಂಗ್ ಬಂದು ಅದೇ ಗುಡುಮಂಗೆ ಮನ್ಕಂತಿದ್ದೀರಿ. ಆಗಲಿ ಶೆಲ್ ಬ್ಯಾಟ್ರಿ, ಆಗಳಿಗೆ ಬ್ಯಾಟ್ರಿ ಶೆಲ್ ಮತ್ತೊಂದು ದೊಣ್ಣೆ ಹಿಡ್ಕೊಂಡ್ ಮನ್ಕಂಬ. ಅಂದ್ರೆ ಎಂತಕಂದ್ರೆ ಕಾಡ್ಕೊಣ ಬತ್ತು, ಜಿಂಕೆ ಬತ್ತು, ಅವುಗಳನ್ನ ಬೆರ್ಸಕ್ಕಲ್ಲ. ಇಲ್ಲಿರೋ ಪೂರ ಈಗ ನಾವು ನಟ್ಟದ್ ಬರೋ ತಿಂದು ಆತಲ್ಲ, ಒಮ್ಮುಗ ತಿನ್ಕೊಂಡು ಆತಲ್ಲ. ಈಗ ನೀವು ಇದು ಗುಡುಮು ಮಾಡೋಕೆ ಎಷ್ಟು ಟೈಮ್ ತಗೊಂಡಿರಿ? ಈಗ ಒಂದೂವರೆ ತಿಂಗಳು ತಗೊಂಡಿದೆ. ಒಂದೂವರೆ ತಿಂಗಳು ತಗೊಂಡಿರಿ? ಯಾಕಂದ್ರೆ ದಿನಾಲೂ ಕೆಲಸ ಮಾಡೋದಿಲ್ಲ ಐತೆ, ಅಪರೂಪಕ್ಕೆ ಪುರ್ಸೋದಿದ್ದಲ್ಲೇ ಪುರ್ಸೋದಿತ್ತ ಬಂದ್ ಅಡಿಕೆ ಮರ ಸಿಗ್ದು ಡಬ್ಬಿ ಎಲ್ಲ ಮಾಡಿ ಐಡಿಯಾ ಹಂಗೆಲ್ಲ ಇತ್ತು, ಆತರ ಮಾಡಿ ಮಾಡದ್. ಒಬ್ಬನೇ ಕೆಲಸ ಮಾಡ್ತಿದ್ದ. ಒಬ್ಬರೇ ಕೆಲಸ ಮಾಡದ್ದಲ್ಲ? ಒಬ್ಬನೇ ಮಾಡದ್ ಮಾತ್ರ ಕೆಲಸ. ಒಬ್ಬನೇ ಮಾಡದ್ದು, ಹೆಲ್ಪ್ ಯಾರು ಬರಲ್ಲ. ತಮ್ಮ ಬತ್ತ ಅವ್ ಬಂದ್ರು ಕೂಡ ಮನೆ ಇವತ್ತ ಹಂಗೆ ಅಲ್ಲ. ಮತ್ ಬಾರಿ ಚಂದ ಆಯ್ತು ಮಾತ್ರ. ಈ ಅಡಿಕೆ ದಬ್ಬಿ ಎಲ್ಲ ಮಾಡಿ ಮೇಲಿಂದೆಲ್ಲ ಈ ಮಾಡಿದಿರಲ್ಲ, ಬಾರಿ ಲೈಕ್ ಆಯ್ತು ಮಾತ್ರ. ಅಂದ್ರೆ ಎಲ್ಲ ಅಡಿಕೆ ಮರ ಹೆಚ್ಚಾಗಿ ಯೂಸ್ ಮಾಡಿ ಮಾಡದಲ್ಲ. ಅಂದ್ರೆ ನಿಮ್ದಂದ್ರೆ ಬರೇ ಒಂದು ವಿಡಿಯೋಗೋಸ್ಕರ, ಒಂದು ವಿಡಿಯೋ ಎಡಿಟ್ ಮಾಡೋಕೆ, ಒಂದು ವಾಯ್ಸ್ ಕೊಡೋಗೋಸ್ಕರ ಅಲ್ಲ ಇದು ಗುಡುಮು ಮಾಡದ್ ನೀವು. ವ್ಲಾಗರ್ ದರ್ಶನ್ ನಾಯ್ಕರದ್ದು ವಿಡಿಯೋ ಚಂದ, ಹಾಗೆ ಅವ್ರ ಕೆಲಸವೂ ಚಂದ ಅಂತ ಹೇಳ್ತಾ ಮುಂದೆ ನೋಡಿದಂಗೆ ಮತ್ತೆ ಸಿಗುವ. ಅಲ್ಲಿವರೆಗೆ ನೀವು ಕಾಣ್ತೀರಿ ನಮ್ಮೂರು ಕರ್ಜೆ.